ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 101. ಶ್ರೀಪತಿ, ನಿನ್ನ ಪ್ರೀತಿಯ ವಿಷಯವನ್ನು ಅಮ್ಮನ ಬಳಿ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಯಾಕೆ ಎಂದ ಅಹಲ್ಯಾದೇವಿಯವರ ಮಾತು ಅವನನ್ನು ಸೇರಿದಂತೆ ಸುತ್ತಲಿದ್ದವರನ್ನು ದಂಗುಬಡಿಸಿತ್ತು. ಇಲ್ಲ ಅಮ್ಮ, ನಿಮ್ಮ ಆಣೆಗೂ ನಾನು ಯಾರನ್ನು ಪ್ರೀತಿ ತೊದಲುತ್ತಾ ಮಾತನಾಡುತ್ತಿದ್ದ ಶ್ರೀಪತಿಗೆ ಮುಂದೆ ಮಾತು ಬಾರದೆ ಮೌನವಾದನು. ನನಗೊತ್ತು ನೀನು ನನ್ನ ಮೇಲೆ ಆಣೆ ಹಾಕೋದಿಲ್ಲ ಅಂತ. ಯಾಕೆ ಅಂದರೆ ನೀನು ಕೂಡ ಒಬ್ಬಳನ್ನು ಪ್ರೀತಿಸ್ತಾ ಇದ್ದೀಯ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತು ಸಹ ಕೊಟ್ಟಿದ್ದೀಯ, ಹೌದು ತಾನೇ? ಮೌನಕ್ಕೆ ಶರಣಾಗಿದ್ದ ಶ್ರೀಪತಿಯನ್ನು ಅಹಲ್ಯಾದೇವಿಯವರ ಮಾತುಗಳು ಅತ್ಯಾಶ್ಚರ್ಯಕ್ಕೆ ದೂಡಿತ್ತು. ನಾನು ಕ್ಷಮಾರನ್ನು ಪ್ರೀತಿಸುತ್ತಿದ್ದೆ ನಿಜ, ಆದರೆ ಅವರ ಬಳಿ ಒಮ್ಮೆಯೂ ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಳ್ಳೇ ಇಲ್ಲ. ಅಂಥದ್ರಲ್ಲಿ ಮದುವೆ ಆಗ್ತೀನಿ ಅಂತ ಯಾವಾಗ ಮಾತು ಕೊಟ್ಟೆ? ಮೊದಲೇ ನೋವಿನಾಳಕ್ಕೆ ಇಳಿದಿದ್ದ ಮನಸ್ಸು ಗೊಂದಲದಿಂದ ಒದ್ದಾಡಿತು. ಶ್ರೀಪತಿ, ಯಾವಾಗಲೂ ನಾವು ಜೊತೆಯಲ್ಲಿಯೇ ಕೆಲಸ ಮಾಡ್ತಾ ಇರ್ತೇವೆ, ಆದರೂ ಕೂಡ ಒಂದು ಬಾರಿಯೂ ನೀವು ನಿಮ್ಮ ಪ್ರೀತಿಯ ವಿಷಯವನ್ನು ನನ್ನ ಬಳಿ ಹೇಳಲೇ ಇಲ್ಲವಲ್ಲ? ಸಹಜವಾಗಿ ನುಡಿದ ಕ್ಷಮ ಅವನ ನಿರ್ಲಿಪ್ತ ಕಣ್ಣುಗಳನ್ನೇ ದಿಟ್ಟಿಸಿದಳು. ಹೌದು ಕ್ಷಮ, ನಾನು ನನ್ನ ಪ್ರೀತಿಯ ವಿಷಯವನ್ನು ನಿಮ್ಮ ಬಳಿ ಹೇಳದೆ ತಪ್ಪು ಮಾಡಿದೆ. ಶ್ರೀಪತಿ ಬಾಯಿ ಬಿಟ್ಟು ಹೇಳದಾದನು. ಕ್ಷಮಾಳ ತೀಕ್ಷ್ಣ ನೋಟವನ್ನು ಎದುರಿಸಲಾಗದೆ ಮ್ಲಾನವಾದ ಮುಖ ಹೊತ್ತು ಎತ್ತಲೋ ದಿಟ್ಟಿಸಿದನು. ಪರವಾಗಿಲ್ಲ, ಅದಕ್ಕಿಂತಕ್ಕೆ ಇಷ್ಟೊಂದು ಟೆನ್ಷನ್ ಆಗ್ತೀರಿ? ನೀವು ತಪ್ಪು ಮಾಡಿದ್ರಿ ಅಂತ ಹೇಳ್ತಾ ಇಲ್ಲ, ಜೊತೆಗೆ ಕೆಲಸ ಮಾಡುತ್ತಿದ್ರೂ ಒಮ್ಮೆಯೂ ಕೂಡ ಅದರ ಸುದ್ದಿಯನ್ನೇ ಎತ್ತಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಅವನ ಬೇಸರದ ಮುಖವನ್ನು ಅವಳಿಗೇಕೋ ನೋಡಲಾಗಲಿಲ್ಲ. ಅವನ ಮನಸ್ಸು ಯಾವುದೋ ನೋವಿನ ಧಗೆಯಲ್ಲಿ ಬೇಯುತ್ತಿದೆ ಎಂದು ಅರಿತಳಾದರೂ ಆ ನೋವಿಗೆ ಕಾರಣ ಮಾತ್ರ ತಿಳಿಯಲಾಗಲಿಲ್ಲ. ಕ್ಷಮ, ನೀನು ನಿನ್ನ ಪ್ರೀತಿಯ ವಿಷಯವನ್ನು ಅವನ ಬಳಿ ಹೇಳಿದರೆ ಅವನು ಕೂಡ ಅವನ ಪ್ರೀತಿಯ ವಿಷಯವನ್ನು ಖಂಡಿತವಾಗಿ ನಿನ್ನ ಬಳಿ ಹೇಳಿರ್ತಿದ್ದ ಅಲ್ವಾ ಶ್ರೀಪತಿ ಎಂದು ತಮಾಷೆಯಾಗಿ ಶ್ರೀಪತಿಗೆ ಕಣ್ಣು ಹೊಡೆದ ಕೃಷ್ಣ, ಅಲ್ಲ ಕಣೋ ಶ್ರೀಪತಿ, ನಿನ್ನು ನಾನು ತುಂಬ ಇನೋಸೆಂಟ್ ಅಂದ್ಕೊಂಡಿದ್ದೆ, ಆದರೆ ನೀನು ಪರವಾಗಿಲ್ವೇ? ಹೇಳು, ಯಾರದು ನಿನ್ನಂತಹ ಮನ್ಮಥನನ್ನು ಬುಟ್ಟಿಗೆ ಹಾಕಿಕೊಂಡವಳು ಎಂದನು. ಕೃಷ್ಣನ ಮಾತು ಮುಗಿಯುವುದರೊಳಗಾಗಿ ಬಾಗಿಲ ಬಳಿಯಲ್ಲಿ ಯಾರೋ ಬಂದು ನಿಂತ ಸದ್ದಾಯಿತು. ಹಲೋ, ಎಕ್ಸ್ಕ್ಯೂಸ್ ಮೀ, ಮೇ ಐ ಕಮ್ ಇನ್? ಎತ್ತರದ ಧ್ವನಿಗೆ ಎಲ್ಲರೂ ಬಾಗಿಲಿನತ್ತ ಮುಖ ಮಾಡಿದರು. ಇವಳ್ಯಾಕೆ ಬಂದ್ಲು? ಶ್ರೀಪತಿ, ಶ್ರೀಕೃಷ್ಣ ಹಾಗೂ ಕ್ಷಮಾಳ ಮುಖಭಾವನೆ ಒಂದು ತೆರನಾಗಿದ್ದರೆ ಅಹಲ್ಯಾದೇವಿಯವರ ಮುಖದಲ್ಲಿ ನಗು ಮಿಂಚುತ್ತಿತ್ತು. ಶ್ಯಾಮಲಾರು ಮಾತ್ರ ಯಾವ ಭಾವನೆಯೂ ಇಲ್ಲದೆ ತಿಳಿ ಹಸಿರು ಬಣ್ಣದ ತೆಳುವಾದ ಸೀರೆಯನ್ನುಟ್ಟು ನಿಂತಿದ್ದ ಕನ್ಯೆಯನ್ನೇ ಆಶ್ಚರ್ಯದಿಂದ ದಿಟ್ಟಿಸುತ್ತಾ ನಿಂತಿದ್ದರು. ಯಾಕಮ್ಮ ಪ್ರಿಯ, ಬಾಗ್ಲಲ್ಲೇ ನಿಂತ್ಬಿಟ್ಟೆ, ಬಾ ಒಳಗೆ. ಖುದ್ದು ಅಹಲ್ಯಾದೇವಿಯವರೇ ಅವಳ ಕೈ ಹಿಡಿದು ಒಳ ಕರೆದುಕೊಂಡು ಬಂದರು. ಅಹಲ್ಯಾದೇವಿ ಯಾವುದೇ ತಾರತಮ್ಯವಿಲ್ಲದೆ ತಮ್ಮ ಕೆಲಸಗಾರರನ್ನು ಮನೆಯವರಂತೆ ಕಾಣುತ್ತಿದ್ದ ವಿಷಯ ಮನೆಯವರಿಂದ ಹಿಡಿದು ಕೆಲಸಗಾರರೆಲ್ಲರಿಗೂ ತಿಳಿದಿರುವ ಸಂಗತಿಯೇ ಆಗಿದ್ದರೂ ಇಂದಿನ ದಿನ ಅವರು ನಡೆದುಕೊಳ್ಳುತ್ತಿದ್ದ ರೀತಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದವು. ನಮಸ್ಕಾರ ಅಮ್ಮ. ಹಲೋ ಸರ್. ಹಾಯ್ ಕ್ಷಮ. ಎಲ್ಲರನ್ನು ನೋಡಿ ನಗು ಬೀರಿದ ಪ್ರಿಯ ಹೊಸದಾಗಿ ನೋಡುತ್ತಿರುವಂತೆ ಶ್ರೀಪತಿಯತ್ತ ಒಮ್ಮೆ ಕಣ್ಣು ಹೊರಳಿಸಿ ನಾಚಿಕೊಂಡವರಂತೆ ತಲೆ ತಗ್ಗಿಸಿದಳು. ಪ್ರಿಯಾ, ನಾಳೆ ಸೇಲ್ಸ್ಗೆ ಕಳುಹಿಸಬೇಕಾದ ಐಟಮ್ಸ್ ಎಲ್ಲ ಕಂಪನಿಯ ಗೋಡನಿನಲ್ಲಿಯೇ ಸ್ಟಾಕ್ ಮಾಡಿದ್ದೀನಿ. ಅದರ ಬಗ್ಗೆ ಮಂಡೆ ಮಾತನಾಡೋಣ ಅಂತ ನಿನ್ನೆ ಕಂಪನಿಯಿಂದ ಹೊರಡುವ ಮುನ್ನವೇ ಹೇಳಿದ್ದೆನಲ್ಲ, ಅರ್ಜೆಂಟ್ ಎಂತ ಇತ್ತು? ಕ್ಷಮ ಅವಳು ಕಂಪನಿಯ ವಿಚಾರದ ಸಲುವಾಗಿಯೇ ಮನೆಗೆ ಬಂದಿರುವಳೆಂದು ಗ್ರಹಿಸಿದಳು. ಇಲ್ಲ ಕ್ಷಮ, ನೀವು ಅಂದುಕೊಂಡಂತೆ ನಾನು ಕಂಪನಿಯ ವಿಷಯವಾಗಿ ಬಂದಿಲ್ಲ. ಪ್ರಿಯ ವಿನಯವಾಗಿ ನುಡಿದು ಅಹಲ್ಯಾದೇವಿಯವರ ಮುಖ ನೋಡಿದಳು. ಅಹಲ್ಯಾದೇವಿಯವರೇ ಅವಳನ್ನು ಬರ ಹೇಳಿರುವುದೆಂದು ಅವಳ ಮುಖಭಾವವೇ ಹೇಳುತ್ತಿತ್ತು. ಅಬ್ಬಾ, ಮಾತನಾಡೋ ವರಸೇನೆ ಬದಲಾಗಿದೆಯಲ್ಲ. ಇಷ್ಟು ದಿನ ಕ್ಷಮ ಅವಳು ಇವಳು ಅಂತಿದ್ದವಳ ಬಾಯಲ್ಲಿ ಇವತ್ತು ಇಷ್ಟೊಂದು ಮರ್ಯಾದೆ.
ಕ್ಷಮ ಹಾಗೂ ಕೃಷ್ಣನ ಮದುವೆಯ ವಿಷಯವೇ ಅವಳಲ್ಲಿ ಈ ಬಗೆಯ ಬದಲಾವಣೆಗೆ ಕಾರಣ ಎಂಬುದು ಶ್ರೀಪತಿಗೆ ಬಿಡಿಸಿ ಹೇಳುವ ಅವಶ್ಯಕತೆ ಇರಲಿಲ್ಲ. ಆದರೆ ಅಹಲ್ಯ ಮೇಡಮ್ ಅಮ್ಮನಾಗಿ ಬದಲಾದ ಕಾರಣ ಮಾತ್ರ ತಿಳಿಯಲಾಗಲಿಲ್ಲ. ಹೌದು ಕ್ಷಮ, ಪ್ರಿಯ ಕಂಪನಿಯ ವಿಷಯವಾಗಿ ಬಂದಿಲ್ಲ. ಇಷ್ಟರವರೆಗೂ ನೀವೆಲ್ಲರೂ ಶ್ರೀಪತಿಯ ಮನಸ್ಸನ್ನು ಕದ್ದ ಚೆಲುವೆ ಯಾರು ಅಂತ ಅವನನ್ನು ಪೀಡಿಸ್ತಾ ಇದ್ರಲ್ಲ. ಈಗ ನಾನು ಹೇಳ್ತೀನಿ ಕೇಳಿ. ನನ್ನ ಮಗನ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟುವಂತೆ ಮಾಡಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಪ್ರಿಯ ಎಂದು ಪ್ರಿಯಾಳನ್ನು ಬಳಿಗೆ ಕರೆದ ಅಹಲ್ಯಾದೇವಿ ಅವಳನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡರು. ಸುತ್ತಲಿದ್ದವರೆಲ್ಲರಿಗೂ ಆಶ್ಚರ್ಯದ ಜೊತೆ ಸಂತೋಷವೂ ಆಯಿತು. ಇಷ್ಟು ದಿನ ಅವರೊಂದಿಗೆ ಕೆಲಸ ಮಾಡುತ್ತಿದ್ದರೂ ಒಂದು ಬಾರಿಯೂ ಇದರ ಬಗ್ಗೆ ಅನುಮಾನವೇ ಬರಲಿಲ್ಲವಲ್ಲ. ಕ್ಷಮ ಅಚ್ಚರಿಯ ಕಣ್ಣುಗಳಿಂದ ಶ್ರೀಪತಿಯನ್ನೇ ದಿಟ್ಟಿಸಿದಳು. ಶ್ರೀಪತಿ ಮಾತ್ರ ವಿಷಯ ಕೇಳಿ ನಿಂತಲ್ಲಿಯೇ ಕುಸಿದಿದ್ದನು. ಯಾರನ್ನು ತನ್ನ ಕನಸಿನಲ್ಲಿ ನೆನೆಸಿಕೊಳ್ಳಲು ಇಷ್ಟಪಡುತ್ತಿರಲಿಲ್ಲವೋ ಇಂದು ತನಗೇ ತಿಳಿಯದೆ ಅವಳು ತನ್ನ ಜೀವನ ಸಂಗಾತಿಯಾಗುತ್ತಿದ್ದಾಳೆ ಎಂಬ ವಿಷಯ ಅವನನ್ನು ಇನ್ನಿಲ್ಲದಂತೆ ನಡುಗಿಸಿತು. ಏನು ಮಗು, ನೀನು ಬಾಯಿ ಬಿಟ್ಟು ಹೇಳ್ದಿದ್ರೆ ನನಗೆ ಏನು ತಿಳಿಯೋದೇ ಇಲ್ಲ ಅಂದ್ಕೊಂಡ್ಯಾ? ನಾನು ನಿನ್ನ ಅಮ್ಮ, ನನಗೆ ಎಲ್ಲವೂ ತಿಳಿಯುತ್ತೆ. ನಾನು ನನ್ನ ಇಬ್ಬರು ಮಕ್ಕಳನ್ನು ಮಗು ಅಂತ ಕರೆಯುತ್ತಿದ್ದದ್ದು ಸುಮ್ಮನೆ ಅಲ್ಲ. ನನ್ನ ಕಣ್ಣಿಗೆ ಅವರಿಬ್ಬರು ಇನ್ನೂ ಚಿಕ್ಕ ಮಕ್ಕಳ ಹಾಗೆ ಕಾಣ್ತಿದ್ರು. ಆದರೆ ಅವರು ನಾನು ಅಂದುಕೊಂಡಷ್ಟು ಸಣ್ಣ ಮಕ್ಕಳಲ್ಲ, ಬಹಳ ದೊಡ್ಡವರಾಗಿದ್ದಾರೆ. ಶ್ರೀಪತಿ, ನೀನು ಪ್ರಿಯಾಳ ಮನೆಯ ಪರಿಸ್ಥಿತಿ ಬಗ್ಗೆ ಆಗಾಗ್ಗೆ ನನ್ನ ಬಳಿ ಹೇಳ್ತಾ ಇದ್ದಿದ್ದನ್ನು ಕೇಳಿ ಆಗಲೇ ನನಗೆ ನಿನ್ನ ಮೇಲೆ ಅನುಮಾನ ಮೂಡಿತ್ತು. ಆದರೆ ನೀನು ಕ್ಷಮ, ಮಂಗಳೂರಿನ ಹುಡುಗಿ ಆಶಾಳನ್ನು ಸೇರಿದಂತೆ ಎಲ್ಲರೊಡನೆಯೂ ಅಷ್ಟೇ ಸಲುಗೆಯಿಂದ ಮಾತಾಡ್ತಾ ಇದ್ದೆ. ಕ್ಷಮಾಳ ಹಿಂದಿನ ಜೀವನದ ಬಗ್ಗೆ ಹೇಳುವಾಗಲೂ ಬಹಳ ಬೇಸರಿಸಿಕೊಂಡೆ. ಆಶಾ ದುಬಾರಿ ಬೆಲೆಯ ಬಟ್ಟೆ ತೊಡೋದಕ್ಕೆ ಆಸೆ ಪಡುತ್ತಿದ್ದ ವಿಷಯವನ್ನು ನೀನೇ ನನ್ನ ಬಳಿ ಹೇಳಿ ಅವಳ ಆಸೆ ಪೂರೈಸುವಂತೆ ಮಾಡಿದೆ. ಈ ಘಟನೆಗಳೆಲ್ಲ ನೆನಪಾದಾಗ ಪ್ರಿಯಾಳ ಬಗ್ಗೆಯೂ ನಿನಗೆ ಅದೇ ಭಾವನೆ ಇರಬೇಕು ಅಂತ ಸುಮ್ಮನಾದೆ. ಅಹಲ್ಯಾದೇವಿಯವರ ಮಾತನ್ನು ಪೂರ್ಣವಾಗಿಸಲು ಬಿಡದ ಶ್ರೀಪತಿ, ನಿಮ್ಮ ಅನುಮಾನ ನಿಜ ಅಮ್ಮ. ನನಗೆ ಪ್ರಿಯಾಳ ಗೆಳತಿಯರಿಂದ ಅವಳ ಮನೆಯ ಪರಿಸ್ಥಿತಿ ಬಗ್ಗೆ ತಿಳಿದ ಮೇಲೆ ಬಹಳ ಬೇಸರವಾಗಿತ್ತು ಅಷ್ಟೆ ಎನ್ನುತ್ತಿದ್ದೊಡನೆ, ನಾನು ಅದನ್ನೇ ಹೇಳ್ತಾ ಇರೋದು ಮಗು. ಪ್ರಿಯಾ ಕಂಪನಿಗೆ ಸೇರಿದಾಗಿಂದ ಅವಳ ಬಗ್ಗೆ ನನಗೆ ಎಷ್ಟು ಕಂಪ್ಲೇಂಟ್ಗಳು ಬಂದಿವೆ. ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಬರೋದಿಲ್ಲ, ಹೇಳಿದ ಕೆಲಸವನ್ನು ಮಾಡೋದಿಲ್ಲ, ಶ್ರೀಪತಿಯನ್ನು ಕಂಪನಿಯ ಯಜಮಾನ ಅಂತಲೂ ನೋಡದೆ ಬಾಯಿಗೆ ಬಂದ ಹಾಗೆ ರೇಗಾಡ್ತಾನೆ ಇರ್ತಾಳೆ ಅಂತ. ಅದಕ್ಕೆ ನಾನೇ ಎಷ್ಟೋ ಬಾರಿ ಅವಳನ್ನು ಕೆಲಸದಿಂದ ತೆಗೆದು ಹಾಕೋಣ ಅಂದ್ಕೊಂಡಿದ್ದೆ. ಆಗೆಲ್ಲ ನೀನೇ ನನ್ನನ್ನು ತಡೀತಾ ಇದ್ದೆ. ಆದರೂ ಕೂಡ ನಿಮ್ಮಿಬ್ಬರ ನಡುವೆ ಪ್ರೀತಿ ಇರೋ ವಿಷಯ ನನಗೆ ಗೊತ್ತೇ ಆಗಲಿಲ್ಲ. ಈಗಲೂ ಅಷ್ಟೇ, ಒಬ್ಬ ಹುಡುಗಿಯಾಗಿ ನಾಚಿಕೆಯೆಲ್ಲ ಬಿಟ್ಟು ಪ್ರಿಯಾ ತನ್ನ ಪ್ರೀತಿಯ ವಿಷಯವನ್ನು ನನ್ನ ಬಳಿ ಹೇಳ್ಕೊಂಡಿದ್ದಕ್ಕೆ ನಿಜ ಸಂಗತಿ ತಿಳಿಯಿತು ಎಂದವರು 3 ದಿನಗಳ ಹಿಂದೆ ಅಹಲ್ಯಾದೇವಿಯವರ ಚೇಂಬರ್ನಲ್ಲಿ ನಡೆದ ಘಟನೆಯನ್ನು ಎಲ್ಲರಿಗೂ ವಿವರಿಸತೊಡಗಿದ್ದರು. ಮೇ ಐ ಕಮಿನ್ ಮೇಡಮ್? ಯಾವುದೋ ಫೈಲ್ ಹಿಡಿದು ಬಾಗಿಲ ಬಳಿಯಲ್ಲಿ ನಿಂತಿದ್ದ ಪ್ರಿಯಾಳನ್ನು ಕಂಡ ಅಹಲ್ಯಾದೇವಿಯವರು ಲ್ಯಾಪ್ಟಾಪ್ನಿಂದ ಕತ್ತು ಸರಿಸಿ ಎಸ್ ಕಮಿನ್ ಎಂದರು. ಮೇಡಮ್, ಈ ಫೈಲ್ಗೆ ಒಂದು ಸೈನ್ ಬೇಕಿತ್ತು. ಅವಳು ನಡುಗುವ ಕೈಗಳಿಂದಲೇ ಫೈಲನ್ನು ಅವರ ಮೇಜಿನ ಮೇಲಿಟ್ಟಳು. ನೀನು ಪ್ರಿಯಾ ತಾನೇ? ಸೇಲ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರೋ ಹುಡುಗಿ. ಒಂದು ಫೈಲ್ ತಗೊಂಡು ಇಲ್ಲಿವರೆಗೂ ಬರೋ ಅವಶ್ಯಕತೆ ಆದರೂ ಏನಿತ್ತು? ಕ್ಲರ್ಕ್ ಶಿವಣ್ಣನಿಗೆ ಹೇಳಿದರೆ ಅವರೇ ಬರ್ತಾಯಿದ್ರು. ಅವರ ಕೆಲಸವೇ ಅದು ತಾನೇ? ಗಂಭೀರವಾಗಿ ಕೇಳಿದರು. ಅಹಲ್ಯಾದೇವಿಯವರಿಗೆ ನನ್ನ ಕಾರ್ಯವೈಖರಿ ಬಗ್ಗೆ ತಿಳಿದಿರೋದ್ರಿಂದ ನಾನು ಪ್ರೈವೇಟಾಗಿ ಇವರನ್ನು ಭೇಟಿ ಮಾಡಬೇಕು ಅಂತ ಬಂದು ತಪ್ಪು ಮಾಡಿದೆ ಅನಿಸುತ್ತೆ. ಕಂಪನಿಲಿ ಸುಮಾರು 500ಕ್ಕೂ ಹೆಚ್ಚು ಕೆಲಸಗಾರರು ಇರುವಾಗ ನನ್ನ ಹೆಸರನ್ನು ಸಹ ನೆನಪಲ್ಲಿಟ್ಕೊಂಡಿದ್ದಾರಲ್ಲ. ಅಂದರೆ ನನ್ನ ಮೇಲಿನ ಆಪಾದನೆಗಳೇ ನನ್ನ ಹೆಸರನ್ನು ನೆನಪಿಟ್ಟುಕೊಳ್ಳುವಂತೆ ಮಾಡಿರ್ಬೋದು. ಪ್ರಿಯಾಳ ಹೃದಯದ ಬಡಿತ ವೇಗವಾಯಿತು. ಭಯದಿಂದ ಅವಳ ಕೈಕಾಲುಗಳು ನಡುಗುತ್ತಿದ್ದವು. ಯಾಕಮ್ಮ ಇಷ್ಟೊಂದು ಹೆದರ್ಕೊಳ್ತಿದ್ಯಾ? ನಾನೇ ನಿನಗೆ ಬೈದ್ನಾ? ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇರುವಾಗ ಫೈಲ್ ತಗೊಂಡು ಯಾಕೆ ಬರೋಕ್ಕೆ ಹೋದೆ ಅಂತ ಕೇಳಿದ್ದಷ್ಟೇ. ಅವರವರ ಜವಾಬ್ದಾರಿಗಳನ್ನು ಅವರೇ ನಿಭಾಯಿಸಿದರೆ ಸಮಯನೂ ವ್ಯರ್ಥ ಆಗೋದಿಲ್ಲ. ಮತ್ತದೇ ಗಂಭೀರ ಧ್ವನಿಯಲ್ಲಿ ನುಡಿದು ಮೇಜಿನ ಮೇಲಿದ್ದ ಫೈಲನ್ನು ತೆರೆದರು. ಸಾರಿ ಮೇಡಮ್,
ಇನ್ನೊಂದು ಸಲ ಹೀಗೆ ನಡ್ಕೊಳ್ಳೋದಿಲ್ಲ. ಪ್ರಿಯಾ ಮಾತನಾಡುತ್ತಲೇ ಅವರ ಸಹಿ ಬೇಕಿದ್ದ ಪುಟವನ್ನು ತೆರೆದಳು. ಅಹಲ್ಯಾದೇವಿಯವರು ಫೈಲ್ಗೆ ಸಹಿ ಮಾಡಿ ಯು ಕ್ಯಾನ್ ಗೋ ನೌ ಎಂದವರು ಏನೋ ನೆನಪಾದವರಂತೆ, ಹಾಂ 1 ನಿಮಿಷ ಪ್ರಿಯಾ, ನಾನು ಇದನ್ನು ಎಲ್ಲರ ಮುಂದೆಯೂ ಹೇಳ್ಬೋದಾಗಿತ್ತು. ಆದರೆ ಯಾರನ್ನು ಅವಮಾನ ಮಾಡೋ ಉದ್ದೇಶ ನನಗಿಲ್ಲ. ಅದಕ್ಕೆ ಈಗ ನೀನು ಒಬ್ಬಳೇ ಸಿಕ್ಕಿರುವಾಗ ವಾರ್ನ್ ಮಾಡ್ತಾ ಇದ್ದೀನಿ. ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಎಲ್ಲರನ್ನು ನಮ್ಮ ಮನೆಯ ಸದಸ್ಯರು ಅಂದ್ಕೊಂಡಿದ್ದೀನಿ. ಅವರು ಮಾಡಿದ ಕೆಲಸಕ್ಕೆ ಯಾವತ್ತೂ ಮೋಸ ಆಗೋದಿಲ್ಲ. ನೀವೆಲ್ಲರೂ ಇರೋದ್ರಿಂದಲೇ ನಮ್ಮ ಕಂಪನಿ ಇಷ್ಟು ಮಟ್ಟಿಗೆ ಬೆಳೀತಾ ಇರೋದು. ಅದಕ್ಕೆ ತಕ್ಕನಾಗಿ ನಿಮಗೆ ಸಂಬಳದ ಜೊತೆ ಬೋನಸ್ ಕೂಡ ಸಿಗ್ತಾನೇ ಇರುತ್ತೆ. ಆದರೂ ಕೂಡ ಕೆಲಸದಲ್ಲಿ ಮೈಗಳ್ಳತನ ತೋರಿಸುವವರನ್ನು ಕಂಡ್ರೆ ನನಗೆ ಆಗೋದಿಲ್ಲ. ನಿನ್ನ ಬಗ್ಗೆ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿವೆ. ವಿಷಯ ನಿನ್ನ ಕಿವಿಗೂ ಬಿದ್ದಿದೆ ಅಂತ ನನಗೂ ಗೊತ್ತು. ಆದರೆ ನಮ್ಮ ಶ್ರೀಪತಿಯ ಕಾರಣದಿಂದ ನೀನು ಇಲ್ಲೇ ಉಳ್ಕೊಂಡಿದ್ದೀಯ. ಇಲ್ಲ ಅಂದಿದ್ರೆ ಈ ಕಂಪನಿನ ಬಿಟ್ಟು ಎಷ್ಟೋ ವರ್ಷಗಳಾಗಿರ್ಬೇಕಾಗಿರ್ತಿತ್ತು. ನಿನಗೆ ಕೊನೆ ಸಲ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇನ್ಮುಂದೆ ನಿನ್ನ ವಿರುದ್ಧ ಯಾವುದೇ ಕಂಪ್ಲೇಂಟ್ಗಳು ಕೂಡ ನನ್ನವರೆಗೂ ಬರಬಾರ್ದು ಎಂದು ಧ್ವನಿ ಏರಿಸಿದರು. ಯಾವುದೋ ವಿಷಯವನ್ನು ಕೇಳಲು ಫೈಲ್ನ ನೆಪವಾಗಿ ಬಂದಿದ್ದ ಪ್ರಿಯಾ ಅಹಲ್ಯಾದೇವಿಯವರ ಮಾತುಗಳನ್ನು ಕೇಳಿ ನಿಂತಲ್ಲಿಯೇ ತತ್ತರಿಸಿದಳು. ಅವಳಿಗೆ ಅರಿವಿಲ್ಲದೆ ಅವಳ ಕಣ್ಣುಗಳು ಕೊಳವಾದವು. ಈ ಸಂದರ್ಭದಲ್ಲಿ ತಾನು ಇಲ್ಲಿಗೆ ಬರಲೇಬಾರದಿತ್ತು. ಸುಮ್ಮನೆ ಇರುವುದನ್ನು ಬಿಟ್ಟು ತಾನಾಗಿಯೇ ಬಂದು ಹದ್ದಿನ ಬಾಯಿಗೆ ಆಹಾರವಾದೆನಲ್ಲ ಎಂದು ತನ್ನನ್ನು ತಾನೇ ಅಳಿದುಕೊಂಡಳು. ಶ್ರೀಪತಿ ಪ್ರಿಯಾಳ ಮತ್ತೊಂದು ಮುಖವನ್ನು ಎಲ್ಲರೆದುರು ಬಯಲು ಮಾಡುವನೇ ಅಥವಾ ಅಮ್ಮನ ಮಾತಿಗೆ ಕಟ್ಟು ಬಿದ್ದು ಅವಳ ಸುಳ್ಳಿನ ಪ್ರೀತಿಗೆ ಶರಣಾಗುವನೆ? ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.